ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಕಾರಣಿಕಾ. ಯಾರೆಲ್ಲ ನನ್ನ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇವತ್ತು ಈ ವಿಡಿಯೋನಲ್ಲಿ ನಾನು ಮಾತಾಡೋ ಕೆಲವು ಮಾತುಗಳು ಕೆಲವ್ರಿಗೆ ತುಂಬ ಸಮಾಧಾನದ ಮಾತುಗಳಾಗಿರ್ಬೋದು. ನಾವು ಜೀವನ ಅನ್ನೋ ಕುದುರೆನ ಹತ್ತಿ ಓಡ್ತಾ ಇರ್ತೀವಿ, ಎಲ್ಲಿ ತನಕ ಓಡ್ತಾ ಇರ್ತೀವಿ ಅಂದರೆ ಹಿಂತಿರುಗಿ ನೋಡಿದ್ರೆ ಜೀವನ ಮುಗ್ದೇ ಹೋಗಿರೋದು ಗೊತ್ತೇ ಆಗಿರೋದಿಲ್ಲ. ನಾವು ಚಳಿ, ಗಾಳಿ, ಮಳೆ, ಬಿಸಿಲು ಅನ್ನೋ ಅರಿವೇ ಇಲ್ಲದೆ ನಮ್ಮ ಕೆಲಸನ ನಾವು ಮಾಡ್ತಾ ಇರ್ತೀವಿ. ಕನ್ನಡಿ ಮುಂದೆ ನಿಂತರೆ ನಮಗೆ ನಾವೇ ಗುರ್ತು ಸಿಗಲ್ಲ ಅಲ್ವಾ? ಇದು ಅರ್ಥ ಆಗೋ ಅಷ್ಟರಲ್ಲಿ ನಮ್ಮ ಜೀವನ ಕೊನೆ ಹಂತಕ್ಕೆ ಬಂದು ನಿಂತುಬಿಟ್ಟಿರುತ್ತೆ. ಅದಕ್ಕೆ ನಾವು ಚೆನ್ನಾಗಿದ್ದರೆ ಖಂಡಿತ ನಮ್ಮ ಜೊತೆಲಿರೋರೆಲ್ಲ ಸುಖವಾಗಿ ಚೆನ್ನಾಗಿರ್ತಾರೆ ಅಲ್ವಾ? ನಮ್ಮ ಫ್ಯಾಮಿಲಿಯವರಾಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಯಾರಾದರೂ ಇರ್ಬೋದು. ಅದಕ್ಕೆ ಫಸ್ಟು ನಾವು ಚೆನ್ನಾಗಿರೋಣ. ನಮ್ಮ ಜೀವನಕ್ಕೆ ನಾವೇ ಸುಣ್ಣನೂ ಹೊಡೆಯೋಣ, ಹಾಗೆ ಬಣ್ಣನೂ ಹೊಡ್ಕೊಳ್ಳೋಣ. ನಮ್ಮ ಜೀವನನ ನಾವು ಕಲರ್ಫುಲ್ ಮಾಡ್ಕೊಳ್ಳೋಣ. ನಮ್ಮ ಫ್ಯಾಮಿಲಿಯವರಿಂದ, ಪೇರೆಂಟ್ಸಿಂದ ನಾವು ಏನು ಎಕ್ಸ್ಪೆಕ್ಟೇಷನ್ ಅಂತ ಇಟ್ಕೊಂಡಿರ್ತೀವಲ್ಲ, ಅದನ್ನು ನಾವು ಮೊದಲು ಆಪ್ಷನ್ ಡಿಲೀಟ್ ಮಾಡೋಣ. ಆ ಡಿಪೆಂಡೆನ್ಸಿ ಅನ್ನೋದು ನಮ್ಮ ಡಿಕ್ಷನರಿನಲ್ಲಿ ಇರಲೇಬಾರ್ದು. ನಾವು ಇಂಡಿಪೆಂಡೆಂಟಾಗಿ ಖಂಡಿತ ಬದುಕ್ತೀವಿ, ಸಾಧನೆ ಮಾಡ್ತೀವಿ ಅನ್ನೋ ನಾವು ಮನೋಭಾವನೆನ ನಾವು ಯಾವಾಗ ಇನ್ಪುಟ್ ಮಾಡ್ಕೊಳ್ತೀವಿ, ಆವಾಗ ಮಾತ್ರ ನಮಗೆ ಈ ಗೆಲುವು ಅಂದರೆ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಮಾಡೋ ಕೆಲಸನ ನಾವು ಮಾಡಬೇಕಾ, ಅಯ್ಯೋ ಮಾಡಬೇಕಾ, ಆ ಥರ ನಾವು ಮೆಂಟಾಲಿಟಿ ಫಸ್ಟು ಬಿಟ್ಬಿಡೋಣ. ನಾವು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ, ಸಾಧ್ಯ ಅನ್ನೋ ಒಂದು ರೀತಿಯಲ್ಲಿ ಆ ದಾರಿಯಲ್ಲಿ ಹೋದರೆ ಗೆಲುವು ನಮ್ಮನ್ನು ಕಾಯ್ತಾ ಇರುತ್ತೆ. ನಾವು ಸಿಗ್ತೀವಿ ಅಂತ ಹೇಳಿಬಿಟ್ಟು. ಖಂಡಿತ ಇದು ಎಲ್ರಿಗೂ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ನಾನು ಮಾಡೋ ಕೆಲಸ ಫ್ಲವರ್ ವರ್ಕ್ ಮಾಡಿಸೋದು. ಫ್ಲವರ್ ವರ್ಕ್ ಪ್ಲಸ್ ವೆಡ್ಡಿಂಗ್ ಅಂದ್ರೆ ಕಲರ್ಫುಲ್. ಆ ಹೂವಿನೂ ಅಷ್ಟೇ ನನ್ನ ಲೈಫು ಸುಂದರವಾಗಿದೆ ಅಂತ ನಾನು ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ.